ಅಕಸ್ಮಾತ್ತಾಗಿ ಕಳೆದ 14 ದಿನಗಳಿಂದ ಒಂದು ಬಂದಾಗಿರುವ ಕಟ್ಟಡದ ಒಳಗೆ ಸಿಕ್ಕಾಕೊಂಡಿದ್ದ ಬೀದಿ ನಾಯಿಯನ್ನ ಇವತ್ತು ನಾವು ರೆಸ್ಕ್ಯೂ ಮಾಡಿದ್ದೀವಿ. ಈ ಕಟ್ಟಡದ ಒಳಗೆ ಮೇ ಬಿ ಅದು ಆಹಾರನ ಹುಡ್ಕೊಂಡು ಹೋಗಿರ್ಬೋದು ಅಥವಾ ಹೇಗೆ ಹೋಯ್ತೋ ಗೊತ್ತಿಲ್ಲ. ಬಟ್ ಈ ಕಟ್ಟಡದ ಮಾಲೀಕರಿಗೆ ಪಾಪ ಗಮನಕ್ಕೆ ಬಾರದೇನೆ ಅವರು ಹೋಗುವಾಗ ಗೇಟಿನ ಬೀಗವನ್ನು ಹಾಕಿ ಅವ್ರು ಹೋಗಿದ್ದಾರೆ. ಈ ನಾಯಿ ಒಳಗೆ ಹೋಗಿದೆ, ಸಿಕ್ಕಾಕೊಂಡು ಬಿಟ್ಟಿದೆ, ಹೊರಗೆ ಬರೋಕ್ಕಾಗ್ತಾ ಇಲ್ಲ. ಗೇಟಿನ ಮುಂಭಾಗದಲ್ಲಿಯೇ ಕೂತ್ಕೊಂಡು ಅದು ಬೊಗಳುತ್ತಾ ಇರ್ತಿತ್ತು. ಈ ವಿಷಯ ನೆರೆಹೊರೆಯವರಿಗೆ ಗೊತ್ತಾದಾಗ ಒಳಗೆ ನಾಯಿ ಸಿಕ್ಕಾಕೊಂಡಿದೆ ಅಂತ ಅವರ ಗಮನಕ್ಕೆ ಬಂತು. ಸೊ ಬೇರೆ ಯಾರ್ದೋ ಕಟ್ಟಡ ಬೀಗ ಹಾಕಿದೆ, ಏನು ಮಾಡೋಕ್ಕಾಗಲ್ಲ. ಆದರೂ ಸ್ವಲ್ಪ ಕರುಣೆ ತೋರಿಸಿ ಆ ನಾಯಿಗೆ ಬಿಸ್ಕೆಟ್, ಬನ್ ಹಾಗೂ ನೀರಿನ ವ್ಯವಸ್ಥೆಯನ್ನು ಅವ್ರು ಮಾಡ್ತಾಯಿದ್ರು. ಅಲ್ಲೇ ಇದ್ದ ಒಬ್ಬ ವ್ಯಕ್ತಿ ಹೇಳ್ತಾ ಇದ್ರು, ಈ ನಾಯಿ ಒಳಗೆ ಸೇರಿಕೊಂಡು 14 ದಿನ ಆಗಿದೆ, ಹಾಗೂ ಇನ್ನೊಂದು ನಾಯಿ ಇದೆ, ಇದ್ರ ಸ್ನೇಹಿತ, ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು. ಅಲ್ಲೇ ಪಾಪ ಗೇಟಿನ ಮುಂಭಾಗದಲ್ಲಿಯೇ ಅದು ಕಾಯ್ತಾ ಇದೆ. ಅವ್ರು ಹೇಳ್ತಾ ಇದ್ರು 14 ದಿನದಿಂದ ಈ ನಾಯಿ ಒಳಗೆ ಸಿಕ್ಕಾಕೊಂಡಿದೆ, ಹಾಗೂ 14 ದಿನದಿಂದ ಈ ನಾಯಿ ಇದೇ ಜಾಗದಲ್ಲಿ ಬಂದು ಕೂತ್ಕೊಂಡಿದೆ. ಇದು ನೋಡಿದ ಮೇಲೇ ನಮಗೆ ಗೊತ್ತಾಗಿದ್ದು ಒಳಗಡೆ ಇನ್ನೊಂದು ನಾಯಿ ಸಿಕ್ಕಾಕೊಂಡಿದೆ ಅಂತ ಹೇಳಿ. ಸೊ ಪಾಪ ನೋಡಿ, ಮೂಕ ಪ್ರಾಣಿಗಳ ಪ್ರೀತಿ ಎಷ್ಟು ಮಟ್ಟಿಗೆ ಅಂತ ಹೇಳಿ. ತನ್ನ ಸ್ನೇಹಿತ ಒಳಗಡೆ ಸಿಕ್ಕಾಕೊಂಡಿದ್ದಾನೆ, ಅದಕ್ಕೋಸ್ಕರ ಅದು ಪಾಪ ಅಲ್ಲೇ ಕೂತ್ಕೊಂಡಿದೆ. ಸೊ ಈ ವಿಷಯ ನಮ್ಮ ಗಮನಕ್ಕೆ ಬಂದಾಗ ಸ್ವಲ್ಪ ರಿಸ್ಕ್ ತಗೊಂಡು ಒಳಗೆ ಹೋಗಿ ಆ ನಾಯಿಯನ್ನು ನಾವು ರೆಸ್ಕ್ಯೂ ಮಾಡಿದ್ದೀವಿ. ಈ ವಿಡಿಯೋ ಮಾಡಿರುವ ಉದ್ದೇಶ ನಾವು ಸೆಲೆಬ್ರಿಟಿ ಆಗಬೇಕು, ಪಾಪ್ಯುಲರ್ ಆಗಬೇಕು ಅಂತಲ್ಲ. ದಯವಿಟ್ಟು ಹಳೆ ಕಟ್ಟಡವನ್ನು ನೀವು ಬಿಟ್ಟು ಹೋಗ್ತಾ ಇದ್ದೀರಾ ಅಥವಾ ಸೇಲ್ ಮಾಡ್ತಾ ಇದ್ದೀರಾ ಅಂತಂದರೆ ಆಬ್ವಿಯಸ್ಲಿ ಬೀಗ ಹಾಕೊಂಡು ನೀವು ಹೋಗ್ತೀರಾ. ದಯವಿಟ್ಟು ಒಂದ್ಸತಿ ಚೆಕ್ ಮಾಡಿ. ಈ ಥರ ನಾಯಿಗಳು ಮುಂದೊಂದು ದಿನ ಯಾವತ್ತೂ ಸಿಕ್ಕಾಕೋಬಾರ್ದು. ಪಾಪ ಮೂಕ ಪ್ರಾಣಿಗಳು ಹೇಗೋ ಒಳಗಡೆ ಹೋಗಿರ್ತವೆ. ಆದರೂ ದಯವಿಟ್ಟು ಒಂದ್ಸತಿ ಚೆಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.